ಈ ರೀತಿ ಬಟ್ಟೆ ಹಾಕೊಂಡ್ರ ಯಾರನ್ನು ಚಂದ ಕಾಣ್ತಾರ ಅನ್ನೋದಕ್ಕ ಇದೇ ಪ್ರೂಫ್ ನೋಡ್ರಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಮಾಸ್ಟರ್ ಇಂಡಿಯನ್ ಅಕ್ಷಯ್ ಕುಮಾರ್. ಯಾಕೆ ಈ ಮಾತು ಹೇಳಕತ್ತೀನಪ್ಪ ಅಂತಂದ್ರ ಸೆಲೆಬ್ರಿಟಿಗಳೆಲ್ಲ ಬಟ್ಟೆ ಹಾಕೋತಾರ, ಆದ್ರ ಎಲ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾರ. ಯಾಕಪ್ಪ ಅಂತಂದ್ರ ಅವ್ರ ಚಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವ. ಈ ರೀತಿ ಬಟ್ಟೆ ಹಾಕೊಂಡು ಎಲ್ಲಾನ ಶೋಕ್ ಅದೆಲ್ಲ ಹೋದ್ರು ಅಂತಂದ್ರ ನಾವೆಲ್ಲ ನೋಡಿ ಎಷ್ಟು ಖುಷಿ ಪಡ್ತೀವಿ, ಬಟ್ಟೆ ಎಷ್ಟು ಮಸ್ತ್ ಕಾಣ್ಲಕತ್ತಿದ್ವಲ್ಲ ಅಂತೇಳಿ. ಅದ್ರ ಸಂಬಂಧ ನಮ್ ಕಲಬುರಗಿದಾಗ ಕರ್ನಾಟಕದ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಆದಂತ ಪೃಥ್ವಿರಾಜ್ ಸರ್ ಅವರು ಕಲಬುರಗಿದಾಗ ಈ ಶಾಪ್ ತಗೊಂಡ್ ಬಂದಾರ. ಈ ಶಾಪ್ ನಾಗ ನಿಮ್ಗ ಎಲ್ಲಾ ತರ ಜೀನ್ಸ್ ಗಳು ಸಿಗ್ತಾವ, ಬ್ಯಾಗಿ ಪ್ಯಾಂಟ್ಸ್, ಟಿ ಶರ್ಟ್ಸ್ ಗಳು, ಸಮಥಿಂಗ್ ಡಿಫ್ರೆಂಟ್ ಅನ್ಸಂಗ ಕಲೆಕ್ಷನ್ಸ್ ಗಳು ಇವ್ರ ಬಲ್ಲಿ ಅವ. ಯಾಕಪ್ಪ ಅಂತಂದ್ರ ಸ್ಪೆಷಲ್ ಏನಂತಂದ್ರ ಪ್ಯಾಂಟ್ ಶರ್ಟ್ ಗೆ ಕಾಂಬಿನೇಷನ್ ಕೂಡ ಭಾರಿ ಮಾಡಿಸಿ ಕೊಡ್ತಾರ. ಒಂದ್ ಮಾತದ ಒಬ್ರಂಗ ಒಬ್ಬರು ಇರ್ಲಂತ, ಅದೇ ರೀತಿ ಒಂದ್ ಶಾಪ್ ಇದ್ದಂಗ ಇನ್ನೊಂದ್ ಶಾಪ್ ಇರಲ್ಲ. ಒಂದ್ಸಲ ಹೋಗಿ ಬಟ್ಟಿ ಯಾವ ರೀತಿ ಅದಾವ, ಕ್ವಾಲಿಟಿ ಹಂಗವ, ಮತ್ತ ಕಲೆಕ್ಷನ್ಸ್ ಯಾವ ರೀತಿ ಅದಾವ ಅಂತೇಳಿ ಒಂದ್ಸಲ ಹೋಗಿ ಚೆಕ್ ಮಾಡ್ರಿ. 100% ನಿಮ್ಗ ಬಟ್ಟಿ ಎಲ್ಲಾ ಇಷ್ಟ ಆಗ್ತಾವ. ಬಟ್ಟಿ ಶಾಪ್ ಅಂದ್ರ ನಾ ನಾರ್ಮಲ್ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನೋಡ್ರಿ ಬಟ್ಟಿ ಕ್ವಾಲಿಟಿ ಬಗ್ಗೆ ಹೆಂಗವ ಅಂತ ಹೇಳಿ. ಯಾವಾಗ್ನು ನಾರ್ಮಲ್ ಬಟ್ಟಿ ಹಾಕೊಂಡು ಬೇಸರ ಆಗಿರ್ತದಲ್ರಿ, ಇದಕ್ಕ ಒಂದ್ಸಲ ಈ ರೀತಿ ಡಿಫ್ರೆಂಟ್ ಆಗಿರೋ ಬಟ್ಟಿ ಟ್ರೈ ಮಾಡ್ರಿ. ಯಾವಾಗ್ನು ಗಂಡಸ್ ಮಕ್ಳು ಬಟ್ಟಿ ತಗೊಂಡ್ರ ಒಲ್ ಅಂತಾರಿ, ಅದಕ್ಕ ಒಂದ್ಸಲ ನೀವು ಕರ್ಕೊಂಡ್ ಹೋಗಿ ಈ ತರ ಬಟ್ಟಿ ಇಸ್ಕೊಡ್ರಿ. ಈ ಶಾಪ್ ಎಲ್ಲಿ ಬರ್ತದಪ್ಪ ಅಂತಂದ್ರ ಆಳಂದ್ ಚೆಕ್ ಪೋಸ್ಟ್ ರೋಡ್, ಕಲಬುರ್ಗಿ, ನಿಯರ್ ಶೆಟ್ಟಿ ಥಿಯೇಟರ್, 21 ಸೆಂಚುರಿ ಬಾರ್ ಅಂಡ್ ರೆಸ್ಟೋರೆಂಟ್ ಕಾಂಪ್ಲೆಕ್ಸ್. ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪಟ್ ಅಂತೇಳಿ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.